ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 27ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ ಇವತ್ತು ಮತ್ತೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ನಿಫ್ಟಿನಲ್ಲಿ 76 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. 22,200 ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. 305 ಪಾಯಿಂಟ್ಗಳ ಗೇನ್ ಸೆನ್ಸೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಕೇವಲ 11 ಪಾಯಿಂಟ್ಗಳಷ್ಟು ಗೇನ್ ಮಾತ್ರ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿ ಫಿನಾನ್ಷಿಯಲ್ ಸೆಕ್ಟರ್ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಮೋಟಾರ್ಸ್ ಟಾಪ್ ಗೇನರ್ ಆಗಿತ್ತು. ಸೊ ಮತ್ತೊಂದು ಆಲ್ ಟೈಮ್ ಹೈ ಅನ್ನು ಟಾಟಾ ಮೋಟಾರ್ಸ್ ಟಚ್ ಮಾಡಿದೆ. ಸೊ 1000 ಅರೌಂಡ್ ಅಲ್ಲಿ ಈಗ ಟಾಟಾ ಮೋಟಾರ್ಸ್ ಟ್ರೇಡ್ ಆಗ್ತದೆ. ಒಂದು ಪಾಸಿಟಿವ್ ಮೊಮೆಂಟಮ್ ಟಾಟಾ ಮೋಟಾರ್ಸ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಆಲ್ಮೋಸ್ಟ್ 3% ಟಾಟಾ ಮೋಟಾರ್ಸ್ ಗೇನ್ ಆಗಿದೆ. ಹಾಗೆಯೇ TCS ಕೂಡ 2.5% ಗೇನ್ ಆಯಿತು. ಸೊ ಟಾಟಾ ಗ್ರೂಪ್ನ ಕಂಪನಿಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತದೆ. TCSನ ಈ ಒಂದು ಪಾಸಿಟಿವ್ ಟ್ರೆಂಡ್ಗೆ ಮೇಜರ್ ರೀಸನ್ UBS ಸ್ಟಾಕನ್ನು ಕವರ್ ಮಾಡಿ 17% ಅಪ್ಸೈಡ್ನ ಪಾಸಿಬಿಲಿಟಿ ಇದೆ ಅಂತ ತಮ್ಮ ಟಾರ್ಗೆಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಈ ಮುಂಚೆ UBS TCSನಲ್ಲಿ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ರು. ಅದನ್ನು ಈಗ ಚೇಂಜ್ ಮಾಡಿ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಹಾಗೆ 4,700 ಟಾರ್ಗೆಟ್ ಪ್ರೈಸ್ ಅನ್ನು UBS TCSಗೆ ಕೊಡ್ತಾ ಇದ್ದಾರೆ. ಸೊ ಸ್ವಲ್ಪ ದಿನಗಳ ಹಿಂದೆ ಎಲ್ಲರ ಸೆಕ್ಯೂರಿಟೀಸ್ ಕೂಡ TCSನಲ್ಲಿ ಬೈ ಕಾಲ್ ಅನ್ನು ಕೊಟ್ಟು 4,430 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು. ಮುಂದಿನ ಫಿನಾನ್ಷಿಯಲ್ ಇಯರ್ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ TCSನ ಕಡೆಯಿಂದ ಬರುತ್ತೆ ಅನ್ನೋದು ಗ್ಲೋಬಲ್ ಬ್ರೋಕರೇಜ್ಗಳ ವ್ಯೂ ಆಗಿದೆ. TCS ಸ್ಟಾಕ್ ಬಹಳಷ್ಟು ದಿನಗಳ ಕಾಲ 3,400 3,600 ಲೆವೆಲ್ನಲ್ಲಿ ಟ್ರೇಡ್ ಆಗ್ತಿತ್ತು. ಅದಾದಮೇಲೆ ಒಂದು ಸ್ಟ್ರಾಂಗ್ ಪುಲ್ ಬ್ಯಾಕ್ TCSನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತದೆ. ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ಕೂಡ ಆಲ್ಮೋಸ್ಟ್ 2% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಸನ್ ಫಾರ್ಮಾ ಕೂಡ 1.5% ಗೇನ್ ಆಗಿದೆ. ಪವರ್ ಗ್ರಿಡ್ನಲ್ಲಿ ಕೂಡ 1.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ನಲ್ಲಿ ಹೀರೋ ಮೋಟೋಕಾರ್ಪ್ ನೋಡೋದಕ್ಕೆ ಸಿಕ್ಕಿದೆ. 1.5% ಕರೆಕ್ಷನ್ ಹೀರೋ ಮೋಟೋಕಾರ್ಪ್ನಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ತು. ಬಜಾಜ್ ಫಿನಾನ್ಸ್ ಕೂಡ ಆಲ್ಮೋಸ್ಟ್ 1.5% ಕರೆಕ್ಟ್ ಆಗಿದೆ. SBIನಲ್ಲಿ ಕೂಡ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. DV ಸ್ಲ್ಯಾಬ್ UPL ಕೂಡ 1% ಡೌನ್ ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಮತ್ತೆ FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 1,509 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. DIIs ನೆಟ್ ಬೈಯಿಂಗ್ ಅನ್ನು ಮಾಡ್ತಾ ಇದ್ದಾರೆ. 2,861 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಇವತ್ತು DIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. PSU ಸೆಕ್ಟರ್ನ ಕಂಪನಿ NTPC ತಮ್ಮ ಗ್ರೀನ್ ಎನರ್ಜಿ ಬಿಸ್ನೆಸ್ ಅನ್ನ IPO ಮೂಲಕ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ಸ್ ಅನ್ನ ಮಾಡ್ತಿದ್ದಾರೆ. 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ NTPCಯ ಗ್ರೀನ್ ಎನರ್ಜಿ ಬಿಸ್ನೆಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಈ ಒಂದು IPO ಅನ್ನು ತರೋದಕ್ಕೆ ಮರ್ಚೆಂಟ್ ಬ್ಯಾಂಕರ್ಸ್ಗಳನ್ನು ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಡ್ರಾಫ್ಟ್ ಪೇಪರ್ಸ್ ಅನ್ನು ಕೂಡ ಸಬ್ಮಿಟ್ ಮಾಡುವಂಥ ಚಾನ್ಸಸ್ ಇದೆ. ಸೊ NTPCಯ ಈ ಒಂದು ಗ್ರೀನ್ ಎನರ್ಜಿ ಬಿಸ್ನೆಸ್ನ IPO ಕೂಡ ಒಳ್ಳೆ ಒಂದು IPO ಆಗಿ ಕನ್ಸಿಡರ್ ಆಗುತ್ತೆ. ಸೊ ಗ್ರೀನ್ ಎನರ್ಜಿ ಬಿಸ್ನೆಸ್ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಗ್ರೋತ್ ಪ್ರಾಸ್ಪೆಕ್ಟಿವ್ ಬಿಸ್ನೆಸ್ ಆಗಿರೋದ್ರಿಂದ ಸೊ ಈ ಒಂದು IPOನಲ್ಲಿ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಆಲ್ಮೋಸ್ಟ್ 5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ವೊಡಾಫೋನ್ ಐಡಿಯಾದ ಮ್ಯಾನೇಜ್ಮೆಂಟ್ ಫಂಡ್ ರೈಸಿಂಗ್ ಮೀಟಿಂಗ್ ಅನ್ನು ಇವತ್ತು ಮಾಡಿದ್ದಾರೆ. 45,000 ಕೋಟಿಯಷ್ಟು ಫಂಡ್ ರೈಸಿಂಗ್ ನ ಅಪ್ರೂವಲ್ ಸಿಕ್ಕಿದೆ. ಸೊ ಈ ಒಂದು ಫಂಡ್ ರೈಸಿಂಗ್ ಏನಿದೆ ಈಕ್ವಿಟಿ ಮತ್ತೆ ಡೆಟ್ ನ ಮೂಲಕ ಆಗುತ್ತೆ. 20,000 ಕೋಟಿಯಷ್ಟು ಫಂಡ್ ರೈಸಿಂಗ್ ಅನ್ನ ಇವರು ಈಕ್ವಿಟಿ ಮೂಲಕ ಮಾಡಿದ್ರೆ ಮಿಕ್ಕ ಅಮೌಂಟ್ ಅನ್ನ ಇನ್ವೆಸ್ಟರ್ಸ್ ಗಳಿಂದ ಡೆಟ್ ನ ಮೂಲಕ ಪಡ್ಕೋಬೇಕು ಅಂತ ಪ್ಲಾನ್ಸ್ ಅನ್ನ ಮಾಡ್ತಿದ್ದಾರೆ. ಡೆಟ್ ನ ಮೂಲಕ ಫಂಡ್ಸ್ ಪಡ್ಕೊಳ್ಳೋದು ಅಷ್ಟು ಸೂಕ್ತವಾದ ಮಾರ್ಗ ಆಗಿರೋದಿಲ್ಲ. ಯಾಕೆಂದ್ರೆ ವೊಡಾಫೋನ್ ಐಡಿಯಾದಲ್ಲಿ ಈಗಾಗಲೇ ಬಹಳಷ್ಟು ಡೆಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಸ್ಟಿಲ್ ಡೆಟ್ನ ಮೂಲಕ ಕೂಡ ಫಂಡ್ ರೈಸಿಂಗ್ನ ಪ್ಲಾನ್ಸ್ ಇದೆ ಅಂತ ವೊಡಾಫೋನ್ನ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಏಪ್ರಿಲ್ 2ಕ್ಕೆ ಶೇರ್ ಹೋಲ್ಡರ್ಸ್ಗಳ ಮೀಟಿಂಗ್ ಇರುತ್ತೆ. ಈ ಒಂದು ಮೀಟಿಂಗ್ನಲ್ಲಿ ಫಂಡ್ ರೈಸಿಂಗ್ ಅಪ್ರೂವಲ್ ಆದರೆ ಸೊ ಪ್ರಮೋಟರ್ಸ್ಗಳು ಕೂಡ ಈಕ್ವಿಟಿ ಫಂಡ್ ರೈಸರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫಂಡ್ ರೈಸಿಂಗ್ ಅನ್ನು ಮಾಡ್ತಾರೆ. 45,000 ಕೋಟಿಯ ಫಂಡ್ ರೈಸಿಂಗ್ ಆದರೆ ಇದು ತಮ್ಮ 4G ನೆಟ್ವರ್ಕನ್ನು ಇನ್ನಷ್ಟು ಎನ್ಹಾನ್ಸ್ ಮಾಡೋದಕ್ಕೆ ಹಾಗೆ 5G ನೆಟ್ವರ್ಕನ್ನು ರೋಲ್ಔಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ವೊಡಾಫೋನ್ ಐಡಿಯಾದ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ನೋಡಬೇಕಾಗುತ್ತೆ ಈ ಒಂದು ಫಂಡ್ ರೈಸರ್ ಯಾವ ರೀತಿಯಲ್ಲಿ ಸಕ್ಸಸ್ಫುಲ್ ಆಗುತ್ತೆ ಅಂತ. ಅಕಸ್ಮಾತ್ ಸಕ್ಸಸ್ಫುಲ್ ಆದರೆ ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಬೆಳಗಿನ ಸೆಷನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಬಟ್ ಈ ಒಂದು ಫಂಡ್ ರೈಸರ್ನ ನ್ಯೂಸ್ ವೊಡಾಫೋನ್ ಐಡಿಯಾಗೆ ಪಾಸಿಟಿವ್ ಆಗ್ಬೋದು. ನೋಡಬೇಕಾಗುತ್ತೆ ನಾಳೆ ಈ ಒಂದು ನ್ಯೂಸ್ ಬೇಸಿಸ್ ಮೇಲೆ ವೊಡಾಫೋನ್ ಐಡಿಯಾ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅಂತ. ವೊಡಾಫೋನ್ ಐಡಿಯಾದ ಕಾಂಪಿಟೇಟರ್ ಕಂಪನಿ ಭಾರತಿ ಏರ್ಟೆಲ್ನ ಸ್ಟಾಕ್ ಪ್ರೈಸ್ನಲ್ಲಿ 1% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದಕ್ಕೆ ರೀಸನ್ ಏರ್ಟೆಲ್ನ ಚೇರ್ಮನ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈಗೇನು ಏರ್ಟೆಲ್ನ ARPU 208 ರೂಪಾಯಿ ನೋಡೋದಕ್ಕೆ ಸಿಗುತ್ತೆ. ARPU ಅಂದರೆ ಆವರೇಜ್ ರೆವೆನ್ಯೂ ಪರ್ ಯೂಸರ್. ಅಂದರೆ ಒಬ್ಬ ಏರ್ಟೆಲ್ ಯೂಸರ್ನಿಂದ ಮಂತ್ಲಿ 208 ರೂಪಾಯಿಯಷ್ಟು ರೆವೆನ್ಯೂನ ಏರ್ಟೆಲ್ ಕಲೆಕ್ಟ್ ಮಾಡ್ತಿದ್ದಾರೆ. ಅದನ್ನು 300 ರೂಪಾಯಿಗೆ ತಗೊಂಡೋಗುವಂಥ ಪ್ಲಾನ್ಸ್ ಇದೆ ಅಂತ ಅವರು ಹೇಳಿದ್ದಾರೆ. ಸೊ ARPU ಇನ್ಕ್ರೀಸ್ ಆಗಬೇಕು ಅಂದರೆ ಟಾರಿಫ್ ಪ್ಲಾನ್ಸನ್ನು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಅಂದರೆ ನಾವೇನು ರೀಚಾರ್ಜ್ಗಳನ್ನು ಮಾಡಿಸ್ತೀವಿ ಅದರ ಒಂದು ಪ್ರೈಸನ್ನು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ARPU ಅನ್ನು ಇನ್ಕ್ರೀಸ್ ಮಾಡುವಂಥ ಪ್ಲಾನ್ಸನ್ನು ಏರ್ಟೆಲ್ ಹೊಂದಿದ್ದಾರೆ. ಸೊ ಇದರಿಂದ ಅವರ ರೆವೆನ್ಯೂಸ್ ಇನ್ಕ್ರೀಸ್ ಆಗುತ್ತೆ. ರೆವೆನ್ಯೂಸ್ ಇನ್ಕ್ರೀಸ್ ಆದಾಗ ಪ್ರಾಫಿಟ್ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ಬರುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದು ಏರ್ಟೆಲ್ನ ಶೇರ್ ಹೋಲ್ಡರ್ಸ್ಗಳಿಗೆ ಪಾಸಿಟಿವ್ ಆಗುತ್ತೆ. ಬಟ್ ಏರ್ಟೆಲ್ನ ಕಸ್ಟಮರ್ಸ್ಗಳು
ಹೆಚ್ಚಿನ ಒಂದು ಟ್ಯಾರಿಫ್ಸ್ ಅನ್ನು ಪೇ ಮಾಡಬೇಕಾಗುತ್ತೆ. ಏರ್ಟೆಲ್ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೆ ಆಫ್ರಿಕಾನಲ್ಲಿ ಕೂಡ ಪ್ರೆಸೆನ್ಸ್ ಅನ್ನು ಹೊಂದಿರುವಂತಹ ಒಂದು ಟೆಲಿಕಾಂ ಕಂಪನಿ ಆಗಿರ್ತಾರೆ. ಐಪಿಒಗಳ ವಿಚಾರಕ್ಕೆ ಬಂದಾಗ ಜುನಿಪರ್ ಹೋಟೆಲ್ಸ್ ನ ಐಪಿಒ ನಾಳೆ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ತಿದೆ. ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಒಂದು ಫ್ಲಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆಯೇ ಜಿಪಿಟಿ ಹೆಲ್ತ್ ಕೇರ್ನಲ್ಲಿ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. 20 ರೂಪಾಯಿ ರೌಂಡಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 10% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಪ್ಲಾಟಿನಂ ಇಂಡಸ್ಟ್ರಿಯ ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 11 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ ಎನ್ಐಐ ಕ್ಯಾಟಗರಿಯಲ್ಲಿ 14 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ QIBs ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ಗಳನ್ನು ಮಾತ್ರ ಹಾಕಿದ್ದಾರೆ. ಬಟ್ ಕೊನೆ ದಿನ QIB ಕ್ಯಾಟಗರಿಯಲ್ಲಿ ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 100 ರೂಪಾಯಿ ರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 55ರಿಂದ 60% ಲಿಸ್ಟಿಂಗ್ ಗೇನ್ ಚಾನ್ಸಸ್ ಇರುತ್ತೆ. ಖಂಡಿತವಾಗ್ಲೂ ಈ ಒಂದು IPOನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. ಎಕ್ಸಿಕಾಮ್ನ IPO ಕೂಡ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಈ ಒಂದು IPO ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋನ ಕೂಡ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಐ ಬಟನ್ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಮೊದಲನೇ ದಿನ ಆಲ್ರೆಡಿ ರಿಟೇಲ್ ಕ್ಯಾಟಗರಿ 30 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರೀಸನ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆಗಿರುತ್ತೆ. 142ರ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದರೆ 180ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಖಂಡಿತವಾಗ್ಲೂ ಎಲ್ಲರೂ ಅಪ್ಲಿಕೇಶನನ್ನು ಹಾಕ್ತಾರೆ. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ಬರುತ್ತೆ. NIA ಕ್ಯಾಟಗರಿಯಲ್ಲಿ 20 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. QIB ಕ್ಯಾಟಗರಿ ಕೂಡ ಆಲ್ಮೋಸ್ಟ್ 1 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 150ರಿಂದ 200 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ NIA ಕ್ಯಾಟಗರಿ ಕೂಡ 300ರಿಂದ 400 ಟೈಮ್ ಸಬ್ಸ್ಕ್ರೈಬ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು IPOನಲ್ಲಿ ಕೂಡ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನನ್ನು ಹಾಕ್ಬೋದಾಗತ್ತೆ. ಜೈಡಸ್ ಲೈಫ್ ಸೈನ್ಸಸ್ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ರು. 1005ರ ಪ್ರೈಸ್ನಲ್ಲಿ 600 ಕೋಟಿಯ ಬೈಬ್ಯಾಕ್ ಅನೌನ್ಸ್ ಆಗಿತ್ತು. ಆ ಒಂದು ಬೈಬ್ಯಾಕ್ ಫೆಬ್ರವರಿ 29ಕ್ಕೆ ಓಪನ್ ಆಗ್ತದೆ. ನೀವು ರೆಕಾರ್ಡ್ ಡೇಟ್ಗೂ ಮುಂಚೆ ಜೈಡಸ್ ಲೈಫ್ ಸೈನ್ಸಸ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ನೀವು ಶೇರ್ಸ್ಗಳನ್ನು ಟೆಂಡರ್ ಮಾಡ್ಬೋದಾಗುತ್ತೆ. ಈಗ ಜೈಡಸ್ ಲೈಫ್ ಸೈನ್ಸಸ್ 945ರ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. ಹೆಚ್ಚಿನ ಒಂದು ಗೇನ್ಸ್ನ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಬಟ್ ಖಂಡಿತವಾಗ್ಲೂ ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕೆಲವೊಂದಿಷ್ಟು ಶೇರ್ಗಳನ್ನು ಟೆಂಡರ್ ಮಾಡ್ಬೋದಾಗುತ್ತೆ. ಸೊ ಕಂಟಿನ್ಯೂಸ್ 5ರಿಂದ 6 ಟ್ರೇಡಿಂಗ್ ಸೆಷನ್ಗಳಲ್ಲಿ ಅಪ್ಪರ್ ಸರ್ಕ್ಯೂಟ್ನಲ್ಲಿ ಇದ್ದಂಥ ಪೇಟಿಎಂನಲ್ಲಿ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಪೇಟಿಎಂ ಪೇಮೆಂಟ್ ಬ್ಯಾಂಕ್ನ ಚೇರ್ಮನ್ ಆಗಿದ್ದಂಥ ವಿಜಯ್ ಶೇಖರ್ ಶರ್ಮಾ ಅವರು ತಮ್ಮ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಹೊಸ ಅಪಾಯಿಂಟ್ಮೆಂಟ್ಗಳು ಕೂಡ ಪೇಟಿಎಂ ಪೇಮೆಂಟ್ ಬ್ಯಾಂಕ್ಸ್ನಲ್ಲಿ ಆಗಿದೆ. ಬಟ್ RBI ಆಲ್ರೆಡಿ ಮಾರ್ಚ್ 15ರ ಒಳಗಾಗಿ ಪೇಟಿಎಂ ಪೇಮೆಂಟ್ ಬ್ಯಾಂಕ್ನ ಕಂಪ್ಲೀಟ್ ಟ್ರಾನ್ಸಾಕ್ಷನ್ಸ್ಗಳನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಪೇಟಿಎಂ ಇನ್ನು ಕೆಲವು ದಿನಗಳ ಕಾಲ ಇದೇ ರೀತಿಯಲ್ಲಿ ನ್ಯೂಸ್ ಬೇಸಿಸ್ ಮೇಲೆ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಟೈಟನ್ನ ಸಬ್ಸಿಡರಿ ಕಂಪನಿ ಕಾರ್ಟ್ಲೇನ್ನಲ್ಲಿ 99.64% ಸ್ಟೇಕನ್ನು ಟೈಟನ್ ಹೊಂದಿದ್ರು. ಮಿಕ್ಕ 0.4% ಸ್ಟೇಕ್ ಏನಿದೆ ಅದನ್ನು ಕೂಡ ಈಗ ಬೈ ಮಾಡ್ಕೊಳ್ತಿದ್ದಾರೆ. ಸೊ ಟೋಟಲ್ 100% ಸ್ಟೇಕ್ ಈಗ ಟೈಟನ್ನ ಬಳಿಯಲ್ಲಿ ಇರುತ್ತೆ. ಸೊ ಕಾರ್ಟ್ಲೇನ್ನಲ್ಲಿ ಟೈಟನ್ ಈಗ 100% ಸ್ಟೇಕನ್ನು ಹೋಲ್ಡ್ ಮಾಡಿದ ರೀತಿಯಲ್ಲಿ ಆಗುತ್ತೆ. ಸೊ ಕಾರ್ಟ್ಲೇನ್ ಕೂಡ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. 16 ಹೊಸ ಸ್ಟೋರ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಅವರ ಸ್ಟೋರ್ ಕೌಂಟ್ ಈಗ 262 ನಮಗೆ ನೋಡೋದಕ್ಕೆ ಸಿಗುತ್ತೆ. 105 ಸಿಟಿಗಳಲ್ಲಿ ಕಾರ್ಟ್ಲೇನ್ನ ಪ್ರೆಸೆನ್ಸ್ ಇದೆ. ಸೊ ಟೈಟನ್ ಕೂಡ ಅಷ್ಟೇ ಜ್ಯುವೆಲರಿ ಬಿಸ್ನೆಸ್ನಲ್ಲಿ ಒಳ್ಳೆ ಒಂದು ಗ್ರೋತನ್ನು ತೋರಿಸ್ತಿದ್ದಾರೆ. ಇವರ ಕ್ವಾರ್ಟರ್ ರಿಸಲ್ಟ್ಸ್ ಕೂಡ ಬಹಳಷ್ಟು ಇಂಪ್ರೂವ್ ಆಗಿದೆ. ಒಳ್ಳೆ ಒಂದು ಸೇಲ್ಸ್ ಜ್ಯುವೆಲರಿ ಬಿಸ್ನೆಸ್ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.